ಅಷ್ಟಮಠದ ಪರಂಪರೆಯಲ್ಲಿ ಮುಂದಿನ ಮಠ ಶ್ರೀ ಅಧೋಕ್ಷ ತೀರ್ಥರ ಪರಂಪರೆ ಶ್ರೀ ಪೇಜಾವರ ಮಠ. ಶ್ರೀ ಪೇಜಾವರ ಮಠದ ಗುರು ಪರಂಪರೆ ಬಗ್ಗೆ ಒಂದು ಹೊಸ ಬೆಳಕನ್ನು ವಿದ್ಯಾವಾಚಸ್ಪತಿ ಶ್ರೀ ಬನ್ನಂಜ ಗೋವಿಂದಾಚಾರ್ಯರು ಚೆಲ್ಲಿದ್ದಾರೆ. ಏನಂದರೆ ಸುಮಾರು 200-250 ವರ್ಷ ಅಷ್ಟು ಪ್ರಾಚೀನವಾದ ಒಂದು ತಾಡವಾಲೆ ಗ್ರಂಥ ಪೇಜಾವರ ಮಠದ ಸಂಗ್ರಹದಲ್ಲಿದೆ. MS 190 ಕೆಲವು ಅಪೂರ್ವ ಮಾಹಿತಿಗಳು ಇದರಲ್ಲಿದೆ. ಅತ್ಯಂತ ಮಹತ್ವದ ಒಂದು ಸಂಗತಿ ಅಂತಂದರೆ, ಈಗ ಬಳಕೆಯಲ್ಲಿರುವುದಕ್ಕಿಂತ ಸ್ವಲ್ಪ ವಿಭಿನ್ನವಾದ ಗುರು ಪರಂಪರೆಯನ್ನು ಇದು ದಾಖಲು ಮಾಡಿದೆ. ಪ್ರಾಚೀನ ಸಂಪ್ರದಾಯ ಅನುಸಾರವಾಗಿ ಗುರು ಪರಂಪರಾ ಶ್ಲೋಕ ನಿರ್ಮಿತವಾಗಿರೋದ್ರಿಂದ ಈಗ ಬಳಕೆಯಲ್ಲಿರುವ ಮಠೀಯ ಪದ್ಧತಿಗಿಂತ ಇದು ಹೆಚ್ಚು ಸ್ವಲ್ಪ ಮೌಲ್ಯಯುತವಾಗಿರುತ್ತೆ, ಇನ್ನೂ ಹೆಚ್ಚು ಅಧಿಕೃತವಾಗಿದೆ. ಇನ್ನು ಸಂಶೋಧಕರ ದೃಷ್ಟಿಯಿಂದಲೂ ಕೂಡ 2 ಶತಮಾನಕ್ಕಿಂತಲೂ ಕೂಡ ಪ್ರಾಚೀನವಾದ ಈ ದಾಖಲೆಗೆ ತುಂಬ ಮಹತ್ವ ಇದೆ. ಪೇಜಾವರ ಮಠದ ಗುರು ಪರಂಪರೆ ಬಗ್ಗೆ ಹೊಸದಾಗಿ ಸಂಶೋಧನೆ ನಡೆಸಿ ಅದನ್ನು ಮತ್ತೆ ಪುನಃರಚಿಸುವ ಅವಶ್ಯಕತೆ ಇದೆ ಅಂತ ಈ ಪರಂಪರಾ ಶ್ಲೋಕ ಸಮರ್ಥನೆ ಮಾಡ್ತಾ ಇದೆ. ಈ ಶ್ಲೋಕ ಮಾಲಿಕೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ 3 ಬದಲಾವಣೆಗಳಿದೆ. ಈಗ ಬಳಕೆಯಲ್ಲಿರುವ ಗುರು ಪರಂಪರೆಯ ಪ್ರಕಾರ ಶ್ರೀ ವಿಜಯ ತೀರ್ಥರು ಪರಂಪರೆಯಲ್ಲಿ 5ನೇ ಯತಿಗಳು, ಶ್ರೀ ವಿಜಯಧ್ವಜ ತೀರ್ಥರ ಪರಮಗುರುಗಳು, ಶ್ರೀ ವಿಜಯ ತೀರ್ಥರ ಶಿಷ್ಯ ಮಹೇಂದ್ರ ತೀರ್ಥರು, ಅವರ ಶಿಷ್ಯ ಶ್ರೀ ವಿಜಯಧ್ವಜ ತೀರ್ಥರು, ಅವರ ಪರಂಪರೆಯಲ್ಲಿ 7ನೇವರು. ಈ ಹಳೆಯ ದಾಖಲೆಯ ಪ್ರಕಾರ ವಿಜಯ ತೀರ್ಥರು ವಿಜಯಧ್ವಜ ತೀರ್ಥರ ಪರಮಗುರುಗಳಲ್ಲ, ಹೊರತಾಗಿ ವಿಜಯ ತೀರ್ಥರು ಗುರು ಪರಂಪರೆಯಲ್ಲಿ 15ನೇವರು, ವಿಜಯಧ್ವಜ ತೀರ್ಥರು ಪರಂಪರೆಯಲ್ಲಿ 6ನೇವರು. ಎರಡನೆಯದು ಪ್ರಚಲಿತ ಗುರು ಪರಂಪರೆಯ ಪ್ರಕಾರ ವಿಜಯಧ್ವಜ ತೀರ್ಥರ ಶಿಷ್ಯರು ದಾಮೋದರ ತೀರ್ಥರು ಪರಂಪರೆಯಲ್ಲಿ 8ನೇವರು. ಈ ಹಳೆಯ ದಾಖಲೆಯ ಪ್ರಕಾರ ವಿಜಯಧ್ವಜ ತೀರ್ಥರ ಮತ್ತು ದಾಮೋದರ ತೀರ್ಥರ ನಡುವೆ ಮತ್ತೆ 2 ಯತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಂತೆ ವಿಜಯಧ್ವಜ ತೀರ್ಥರ ಪರಂಪರೆಯಲ್ಲಿ 6ನೇವರಾದರೆ ದಾಮೋದರ ತೀರ್ಥರು 9ನೇವರು. ನಡುವೆ 7ನೇವರು ವಿಜಯಧ್ವಜ ತೀರ್ಥರ ಸಾಕ್ಷಾತ್ ಶಿಷ್ಯರು ಉತ್ತಮ ತೀರ್ಥರು. ಹೊಸ ಪರಂಪರಾ ಶ್ಲೋಕದಲ್ಲಿ ಇಬ್ಬರ ಹೆಸರು ಕೂಡ ಬಿಟ್ಟು ಹೋಗಿದೆ. 3ನೇದು ಹೊಸ ಗುರು ಪರಂಪರೆಯ ಪ್ರಕಾರ ವೇದಗರ್ಭ ತೀರ್ಥರು 11ನೇವರು, ಅವರ ಶಿಷ್ಯ ಶ್ರೀ ಚಾರುಪ್ರಜ್ಞ ತೀರ್ಥರು 12ನೇವರು. ಈ ಹಳೆಯ ದಾಖಲೆ ಪ್ರಕಾರ ಪರಂಪರೆಯಲ್ಲಿ 13ನೇವರಾದ ಇವರ ಹೆಸರು ಅಣುಪ್ರಜ್ಞ ತೀರ್ಥರು ಅಂತ ಇದೆ, ಹೊರತು ಚಾರುಪ್ರಜ್ಞ ತೀರ್ಥರು ಅಂತಲ್ಲ. ಶ್ರೀ ಪೇಜಾವರ ಮಠದ ಮೂಲ ಯತಿಗಳು ಶ್ರೀ ಅಧೋಕ್ಷಜ ತೀರ್ಥರು. ಶ್ರೀಮದ್ ಆಚಾರ್ಯರಲ್ಲೇನೆ ಆಶ್ರಮವನ್ನು ಪಡೆದ ಶ್ರೀ ಅಧೋಕ್ಷಜ ತೀರ್ಥರು ಶ್ರೀ ಆಚಾರ್ಯರಿಂದಾಗಿ ಶ್ರೀ ವಿಠ್ಠಲ ದೇವರನ್ನು ಅವರು ಅನುಗ್ರಹಪೂರ್ವಕವಾಗಿ ಪಡೆದಿದ್ದಾರೆ. ಶ್ರೀ ಅಧೋಕ್ಷಜ ತೀರ್ಥ ಕಲಾರ್ಚಿತವಾದ್ದರಿಂದಾಗಿ ಅಧೋಕ್ಷ ಎಂಬ ಹೆಸರಿನ ಸಂಕ್ಷಿಪ್ತ ರೂಪವಾಗಿ ಅಜ ಅಂತಂದರೆ ಆ ಜ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಅಧೋಕ್ಷಜ ಅನ್ನುವಲ್ಲಿ, ಅದನ್ನು ಹಿಡಿದು ಅಜವಿಠ್ಠಲ ಅಂತ ಇದನ್ನು ಕರೀತಾರೆ. ಈ ಅಧೋಕ್ಷಜ ತೀರ್ಥರು ಶುಕಾಚಾರ್ಯರಂತ ಒಂದು ಅವಧೂತ ಯೋಗಿಗಳಾಗಿದ್ದರು. ಅವರ ಬಗ್ಗೆ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜಯದಲ್ಲಿ ಹೇಳಬೇಕಾದರೆ, ಆಚಾರ್ಯರ ಶಿಷ್ಯರ ಮಧ್ಯದಲ್ಲಿ ಜನಸಾಮಾನ್ಯರ ದೃಷ್ಟಿಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಅನೇಕ ಸದ್ಗುಣಗಳು ಇವರಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಅವರೊಬ್ಬ ಜ್ಞಾನ ಭಕ್ತಿ ವೈರಾಗ್ಯಗಳ ಸಮುದ್ರದಂತೆ ಇದ್ದರು ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅಪ್ರತ್ಯಕ್ಷ ಗುಣೋದ್ರಿಕ್ತಾ ಭಕ್ತಿ ವೈರಾಗ್ಯ ಸಾಗರಾಹ ಎಂಬುದಾಗಿ, ಅಪ್ರತ್ಯಕ್ಷ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಗುಣಗಳಿಂದಾಗಿ ತುಂಬಿ ಭಕ್ತಿ ವೈರಾಗ್ಯಗಳ ಸಮುದ್ರದಂತೆ ಇದ್ದರು ಅಂತ ತಿಳಿಸ್ತಾರೆ. ಇಂತಹ ಶ್ರೀ ಅಧೋಕ್ಷಜ ತೀರ್ಥರ ಬಗ್ಗೆ ಆಚಾರ್ಯರ ಶಿಷ್ಯರ ಬಗ್ಗೆ ಒಂದು ಹಾಡನ್ನು ಶ್ರೀ ಪ್ರಾಣೇಶ ವಿಠಲದಾಸರು ಬರೀಬೇಕಾದರೆ ಹೇಳುವ ಮಾತು, ಅತಿ ಸುಗುಣ ಅಧೋಕ್ಷಜ ತೀರ್ಥರಿಗೆ ವಿಠಲನೇ ಇಂತು 9 ಮೂರ್ತಿಗಳನ್ನು ಕೊಟ್ಟು ಕ್ಷಿತಿಯೊಳಗೆ ರೌಪ್ಯಪೀಠ ಪುರಸ್ಥ ಪ್ರಾಣೇಶ ವಿಠಲನ ಅರ್ಚನೆಗಿಟ್ಟರು ಕೇಳಿ ಎಂಬುದಾಗಿ ಶ್ರೀ ಪ್ರಾಣೇಶ ವಿಠಲದಾಸರು ಶ್ರೀ ಅಧೋಕ್ಷಜ ತೀರ್ಥರನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಶ್ರೀ ಅಧೋಕ್ಷಜ ತೀರ್ಥರು ಸಕಲ ಶಾಸ್ತ್ರ ಪ್ರವಚನದಲ್ಲಿ ಆಸಕ್ತರು, ಮಹಾ ತಪೋನಿಷ್ಠರು ಆಗಿದ್ದ ಇವರು ಭಾಗೀರಥಾದಿ ಸಕಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ದಾರೆ ಅಂತ ಪ್ರತೀತಿ. ಮುಂದೆ ಸೇತು ಯಾತ್ರೆಗೆ ಹೋದಂಥ ಅವರು ಧನುಷ್ಕೋಟಿಯಲ್ಲಿ ಪರಿಧಾವಿ ಸಂವತ್ಸರ ಮಾಘ ಶುದ್ಧ ಸಪ್ತಮಿ ರಥ ಸಪ್ತಮಿ ಎಂದು ತಮ್ಮ ದೇಹತ್ಯಾಗವನ್ನು ಮಾಡಿದ್ದಾರೆ. ಶ್ರೀಮಂತಂ ಕಮಲಾಕಾಂತ ಸಂತತ ಧ್ಯಾನ ತತ್ಪರಂ ಅಧೋಕ್ಷಜ ಮುನಿಂ ಶಾಂತಂ ವಂದೇ ವಿಠ್ಠಲ ಪೂಜಕಂ.